ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ನಾನು ಯಾವುದರ ಬಗ್ಗೆ ಮಾತಾಡ್ತೀನಿ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಹೌದು, ಕರ್ನಾಟಕದಲ್ಲಿ ಅತ್ಯಂತ ವಿಶೇಷವಾದಂತಹ ದೇಗುಲಗಳನ್ನು ನಾವು ನೋಡಿರ್ತೀವಿ. ಅದೇ ರೀತಿ ನಮ್ಮ ನೆರೆಯ ರಾಷ್ಟ್ರರಾದ ಕೇರಳದಲ್ಲಿ ಅದರದೇ ಆದಂತಹ ಇತಿಹಾಸ ಇದೆ ಹಾಗೂ ಎಷ್ಟೋ ದೇವಾಲಯಗಳಿವೆ. ಹಾಗೂ ನಮ್ಮ ಭಾರತ ಖಂಡದಲ್ಲಿ ಕರ್ಮಭೂಮಿಯಲ್ಲಿ ದೇವರುಗಳು ನೆಲೆಸಿ ದೇವರುಗಳ ಇತಿಹಾಸವನ್ನೇ ದೇವರುಗಳೇ ಬರೆದಂತಹ ದಂತಕಥೆಯನ್ನು ಇವತ್ತು ಒಂದು ಕ್ಷೇತ್ರದ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ. ಅದೇ ಗುರುವಾಯೂರಪ್ಪನ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಶಬರಿಮಲೆಗೆ ಹೋಗೋರು ಹೋಗ್ತಾ ಇರ್ತಾರೆ. ಹಾಗೆ ನಾವು ಕೂಡ ಬೆಂಗಳೂರಿನಿಂದ ಸರಿಸುಮಾರು 380 ಕಿಲೋಮೀಟರ್ ದೂರ ಇದೆ. ಅದನ್ನು ನಾವು ಟ್ರೈನಲ್ಲಿ ಈ ರೀತಿಯಾಗಿ ಹೋದ್ವಿ. ನಾವು ಹೋದಂತಹ ಸಮಯದಲ್ಲಿ ಮುಂಗಾರು ಮಳೆ ಆಲ್ರೆಡಿ ಶುರು ಆಗಿಬಿಟ್ಟಿತ್ತು. ಅದರಿಂದ ತುಂತುರು ಮಳೆಗಳಲ್ಲಿ ಆ ಕೇರಳವನ್ನು ನೋಡೋದೇ ಒಂದು ಚೆಂದ. ಆದರೆ ಬೇರೆ ದಿವಸಗಳಲ್ಲಿ ತುಂಬಾ ಹಾಟ್ ಎನ್ವಿರಾನ್ಮೆಂಟ್ ಇದ್ದೇ ಇರುತ್ತೆ. ಆದರೆ ನಾವು ಹೋದಾಗ ಮಳೆ ಆಗಿತ್ತು. ನಮ್ಮಲ್ಲಿ ಟ್ರೈನು ಡೈರೆಕ್ಟಾಗಿ ಗುರುವಾಯೂರಿಗೆ ಹೋಗಲ್ಲ, ಅದು ತ್ರಿಸೂರ್ಗೆ ಹೋಗುತ್ತೆ. ಸೊ ತ್ರಿಸೂರಲ್ಲಿ ನಾವು ಇಳ್ಕೊಂಡು ಅಲ್ಲಿ ನಾವು ರೈಲ್ವೆ ಸ್ಟೇಷನ್ ಪಕ್ಕನೇ ರೂಮ್ ಮಾಡ್ಕೊಂಡಿದ್ವಿ. ಅಲ್ಲಿ ಲಗೇಜ್ನೆಲ್ಲ ಡಂಪ್ ಮಾಡಿ ನಾವು ಫ್ರೆಶ್ ಅಪ್ ಎಲ್ಲ ಆಗಿ ತ್ರಿಸೂರಿಂದ ಲೋಕಲ್ ಟ್ರಾವೆಲ್ನ ತೊಗೊಳ್ಬೋದು. ಬಸ್ಸಸ್ ಫೆಸಿಲಿಟಿ ಇದೆ, ಆಟೋ ಫೆಸಿಲಿಟಿ ಇದೆ. ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಗುರುವಾಯೂರಿದೆ. ಗುರುವಾಯೂರು ಅದು ಹೇಗೆ ನಮ್ಮ ಬೆಂಗಳೂರಿಗೆ ಮೈಸೂರು ನಿಯರ್ ಬೈ ಆಗುತ್ತೋ ಅಥವಾ ರಾಮನಗರ ನಿಯರ್ ಆಗುತ್ತೋ ಅಷ್ಟು ದೂರಗಳ ಕಾಲ ನಾವು ಟ್ರಾವೆಲ್ ಮಾಡ್ಬೋದು. ಅದರಿಂದ ಓನ್ ವೆಹಿಕಲ್ ಹೋಗೋರಿಗೆ ಅದೇನು ಅನುಕೂಲ ಆಗಿರುತ್ತೆ. ಆದರೆ 35 ರೂಪಾಯಿ ಚಾರ್ಜ್ ತೊಗೊತಾರೆ. ಪ್ರೈವೇಟ್ ಬಸ್ಗಳು ಸಿಗತ್ತೆ. ಅಲ್ಲಿಂದ ನಾವು ಈ ರೀತಿಯಾಗಿ ಬಸ್ಸಲ್ಲಿ ಲೋಕಲ್ ಟ್ರಾನ್ಸ್ಪೋರ್ಟ್ ತೊಗೊಂಡಿದ್ವಿ. ಏನು ರಶ್ ಏನಿರಲ್ಲ. ಅದರಿಂದ 35 ರೂಪಾಯಿ ಕೊಟ್ಟು ನಾವು ಲೋಕಲ್ ಟ್ರಾನ್ಸ್ಪೋರ್ಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ನ ನಾವು ಯೂಸ್ ಮಾಡಿದ್ವಿ. ಅಲ್ಲಿಂದ ಈ ರೀತಿಯಾಗಿ ಗುರುವಾಯೂರಪ್ಪನ ದರ್ಶನಕ್ಕೆ ಬಂದ್ವಿ. ಇದು ಮೇನ್ ಗೇಟ್ ಆಗಿರುತ್ತೆ. ಏನಿದು ಗುರುವಾಯೂರ್ ಅಂತ ಹೇಳಿದ್ರೆ ಗುರುವಿಗೂ ವಾಯುಗೂ ಕೃಷ್ಣನಿಗೂ ಏನು ಸಂಬಂಧ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಆದರೆ ಗುರುವಾಯೂರಿನಲ್ಲಿ ಇರುವಂತಹ ದೇವರು ಯಾವುದು ಅಂತಲೇ ಜನರಿಗೆ ಗೊತ್ತಿರಲ್ಲ. ಅದೇ ನಮ್ಮ ಮುದ್ದು ಕೃಷ್ಣ. ಇದನ್ನು ಉನ್ನಿ ಕೃಷ್ಣನ್ ಅಂತ ಕರೀತಾರೆ, ಬಾಲಕೃಷ್ಣ ಅಂತ ಕರೀತಾರೆ. ಇದಕ್ಕೆ ಒಂದು ಇತಿಹಾಸ ಇದೆ ಅಂತ ಹೇಳಿದೆ. ಹೌದು, ಮಹಾಭಾರತದ ಉಲ್ಲೇಖ ಇದೆ. ಇದು ಗರ್ಭಗುಡಿಯಲ್ಲಿರುವಂತಹ ಪಿಕ್ಚರು. ಆದರೆ ಮೊಬೈಲ್ ಫೋನ್ಸ್ ಎಲ್ಲ ಅಲ್ಲೋ ಇಲ್ಲ. ಕ್ಲಾಕ್ ರೂಮಲ್ಲೇ ಬಂಧಿಸುತ್ತಾರೆ. ನಾವು ಸರಿಸುಮಾರು 5ರಿಂದ 7 ಅವರ್ ನಾರ್ಮಲ್ ದರ್ಶನಕ್ಕೆ ಕ್ಯೂ ಇರುತ್ತೆ. ಆದರೆ ನಾವು ಹೋಗಿದ್ದು 1000 ರೂಪಾಯಿ ದರ್ಶನಕ್ಕೆ ಹೋದ್ವಿ. 1000 ರೂಪಾಯಿ ದರ್ಶನಕ್ಕೆ ಹೋದರೆ ನಿಮಗೆ ಒಂದು 20 ನಿಮಿಷದಲ್ಲೇ ದರ್ಶನ ಆಗುತ್ತೆ. ಜೊತೆಗೆ ಭಗವಂತನ ಸಕಲ ನೈವೇದ್ಯ ಮಾಡಿರೋಂತಹ ಪ್ರಸಾದಗಳ ಕಿಟ್ಟು ನಿಮಗೆ ಸಿಗತ್ತೆ. 5 ಜನ ಹೋದರೆ 100 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. 900 ರೂಪಾಯಿ ಒಬ್ಬರಿಗೆ ಆಗುತ್ತೆ. ಅದರಿಂದ 5 ಜನ ಹೋದರೆ ಡಿಸ್ಕೌಂಟ್ ಅವೈಲಬಿಲಿಟಿ ಇದೆ. ಈ ರೀತಿಯಾಗಿ ಬೆಣ್ಣೆ ಅಲಂಕಾರ, ಶ್ರೀಗಂಧದಿಂದ ಅಲಂಕಾರಗೊಂಡಿರುವಂತಹ ಉನ್ನಿ ಕೃಷ್ಣನನ್ನು ನೋಡ್ಬೋದು. ಉನ್ನಿ ಕೃಷ್ಣನ್ ಈ ವಿಗ್ರಹ ಹೇಗೆ ಇಲ್ಲಿಗೆ ಬಂತು, ಯಾರು ಇಲ್ಲಿಗೆ ತೊಗೊಂಡು ಬಂದಿದ್ದು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸುಮ್ಮನೆ ಗುರುವಾಯೂರಪ್ಪನ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮಹಾಭಾರತದ ಹಿನ್ನೆಲೆಯ ಪ್ರಕಾರ 4 ಯುಗಗಳಲ್ಲೂ ಈ ವಿಗ್ರಹಕ್ಕೆ ಪೂಜೆಯನ್ನು ಮಾಡಿರ್ತಾರೆ. ಈ ವಿಗ್ರಹದ ಒಂದು ಮಹಿಮೆ ಏನಂದರೆ ಇದು ಸ್ಫಟಿಕ ಶಿಲೆ ಆಗಿರುತ್ತೆ. ಸ್ವತಃ ಶ್ರೀಕೃಷ್ಣನೇ ಈ ಶಿಲೆಯನ್ನು ಮಾಡಿರ್ತಾನೆ. ಇದು 4 ಯುಗಗಳಲ್ಲಿ ಪೂಜಿಸಿರುತ್ತೆ. ಇದರಲ್ಲಿ ಶಂಕು, ಚಕ್ರ, ಪದ್ಮ, ಗದಾಧರ ಆಗಿ ಎಲ್ಲ 4 ಅವಯವಗಳನ್ನು ಕೂಡ ಒಳಗೊಂಡಿದೆ. ಹಾಗೆ ಇದನ್ನು ದ್ವಾರಕೆಯಲ್ಲಿ ಪ್ರಳಯ ಸಮೀಪದಲ್ಲಿ ಇದು ಇನ್ನೇನು ಮುಳುಗೋಗುತ್ತೆ ಅಂತ ಕೃಷ್ಣನಿಗೆ ಗೊತ್ತಿರುತ್ತೆ. ಆ ಪ್ರಳಯ ಸಂಭವಿಸುವ ಸಮಯದಲ್ಲಿ ತನ್ನ ಸ್ನೇಹಿತನಾದ ಉದ್ಭವನಿಗೆ ಹೇಳಿರ್ತಾನೆ, ಈ ವಿಗ್ರಹವನ್ನು ನೀವು
ಬೃಹಸ್ಪತ್ಯಾಚಾರ್ಯರಿಗೆ ಕೊಡಬೇಕು ಅಂತ. ಆ ವಿಗ್ರಹವನ್ನು ಬೃಹಸ್ಪತ್ಯಾಚಾರ್ಯರು ಬಂದು ತೆಗೆದುಕೊಳ್ಳೋ ಹೋಗೋ ಅಷ್ಟರಲ್ಲೇ ಪ್ರಳಯ ಸಂಭವಿಸಿ ವಾರಕ್ಕೆ ನೀರಿನಲ್ಲಿ ಮುಳುಗೋಗಿರುತ್ತೆ. ಆಗ ತನ್ನ ಮಿತ್ರನಾದ ವಾಯುವಿನ ಸಹಾಯದೊಂದಿಗೆ ಆ ವಿಗ್ರಹ ಎಲ್ಲಿದೆ ಅಂತ ನೀರಿನಲ್ಲಿ ಪತ್ತೆ ಹಚ್ಚಿ ಅದನ್ನು ತಗೊಂಡು ಬಂದು ಇಲ್ಲಿ ದಕ್ಷಿಣ ದ್ವಾರಕ್ಕೆ ಬರಬೇಕು ಅಂತ ಹೇಳಿರ್ತಾರೆ. ಅದನ್ನು ಸ್ವತಃ ಕೃಷ್ಣನೇ ಹೇಳಿರ್ತಾನೆ. ಆ ದಕ್ಷಿಣ ಭಾರತಕ್ಕೆ ಬರುವಂತಹ ಸಮಯದಲ್ಲಿ ಇದನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅನ್ನೋದು ವಾಯುವಿಗೆ ಮತ್ತು ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತೇ ಆಗಲ್ಲ. ಆಗ ಪರಶುರಾಮರ ದರ್ಶನವಾಗತ್ತೆ ಹಾಗೂ ಭೇಟಿಯಾಗತ್ತೆ. ಅವರು ಒಂದು ಸೂಚನೆ ಹೇಳ್ತಾರೆ. ಇಲ್ಲಿ ಸಾಕ್ಷಾತ್ ರುದ್ರದೇವರು ತಮ್ಮ ಕುಟುಂಬದೊಂದಿಗೆ 1000 ವರ್ಷಗಳ ಕಾಲ ನಾರಾಯಣಗೋಸ್ಕರ ತಪಸ್ಸನ್ನು ಮಾಡ್ತಿದ್ದಾರೆ. ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗಾಗಲೇ ಕೃಷ್ಣ ರುದ್ರದೇವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಈ ಸ್ಫಟಿಕ ಶಿಲೆಯನ್ನು ಎಲ್ಲಿ ತಪಸ್ಸನ್ನು ಮಾಡಿದ್ರೋ ರುದ್ರದೇವರು ಅದರ ಪಕ್ಕದಲ್ಲಿಯೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಅದರಂತೆಯೇ ಬೃಹಸ್ಪತ್ಯಾಚಾರ್ಯರು ಗುರುವಿನ ಒಂದು ಆದೇಶದ ಮೇರೆಗೆ ಹಾಗೂ ವಾಯುವಿನ ಸಹಾಯದೊಂದಿಗೆ ಈ ಸ್ಫಟಿಕಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ಗುರುವಾಯುರ್ ಅಪ್ಪನ್ ಅಂತ ಕರೀತಾರೆ. ಗುರು ಮತ್ತು ವಾಯು ಮತ್ತು ಅಪ್ಪನ್ ಅಂದರೆ ತಂದೆಯ ಸಮಾನನಾದ ಕೃಷ್ಣ ಅಂತ. ಇಲ್ಲಿಗೆ ಬಂದವರಿಗೆ ಗುರುವಿನ ಬಲ ಹೆಚ್ಚಾಗತ್ತೆ ಹಾಗೂ ವಾಯುವಿನ ಒಂದು ವಾಯು ಜೀವೋತ್ತಮ ಅಂತ ಕೇಳ್ತೀವಿ, ಹರಿಸರ್ವೋತ್ತಮ ಅಂತ ಹೇಳ್ತೀವಿ. ಯಾರಿಗಾದರೂ ಉಸಿರಾಟದ ಸಮಸ್ಯೆ, ಆಸ್ಮಾ ಅಂತಹ ಕಾಯಿಲೆಗಳಿದ್ದರೆ ಇಲ್ಲಿ ಬಂದು ದರ್ಶನ ಮಾಡೋದ್ರಿಂದ ಆದಷ್ಟು ಕ್ಯೂರ್ ಆಗತ್ತೆ ಅನ್ನೋದೊಂದು ಪದ್ಧತಿ ಇದೆ. ಆದ್ದರಿಂದ ಗುರುಬಲ ಯಾರಿಗೆ ಕಮ್ಮಿ ಇರುತ್ತೋ ಇಲ್ಲಿ ಬಂದು ಹರಿಸ್ಕೊಂಡು ಎಷ್ಟೋ ಜನ ಮಲಯಾಳಮಲ್ಲಿರೋರು ಮತ್ತು ಕೇರಳದ ಜನಾಂಗದವರು ಇಲ್ಲಿ ಬಂದು ಮದುವೆ ಆಗ್ತಾರೆ. ಆದರೆ ಒಂದು ವಿಶೇಷತೆ ಅಂದರೆ ಮದುವೆ ಆಗಿರೋ ದಂಪತಿಗಳು ದರ್ಶನವನ್ನು ಮಾಡೋವಂತಿಲ್ಲ. 1 ವರ್ಷದವರೆಗೂ ದರ್ಶನ ಮಾಡದೆ 1 ವರ್ಷ ಆದ ನಂತರ ಇಲ್ಲಿ ಬಂದು ಉನ್ನಿಕೃಷ್ಣನಿಗೆ ದರ್ಶನವನ್ನು ಮಾಡ್ತಾರೆ. ಇದು ಇಲ್ಲಿಯ ಪದ್ಧತಿಯಾಗಿರುತ್ತೆ. ಇದು ವಿಶೇಷವಾದಂತಹ ಈ ಸ್ಫಟಿಕ ಶಿಲೆಯ ಒಂದು ರಹಸ್ಯ ಹಾಗೂ ಹಿನ್ನೆಲೆ ಅಂತಲೇ ಹೇಳ್ಬೋದು. ಸಾಕ್ಷಾತ್ ದಕ್ಷಿಣ ದ್ವಾರಕೆ ಅಂತಲೇ ಇಲ್ಲಿ ಕರೀತಾರೆ. ಯಾಕಂದರೆ ದ್ವಾರಕದಿಂದ ಬಂದಿರುವಂತಹ ಮೂರ್ತಿ ಇದು ಅಷ್ಟೇ ಶಕ್ತಿಶಾಲಿಯಾಗಿರುತ್ತೆ. ಇದ್ದು ಹಿನ್ನೆಲೆ ಇಲ್ಲಿ ಇನ್ನೊಂದು ಪವಾಡವೇ ನಡೆದಿರುತ್ತೆ. ಹೈದರಾಲಿ ಎಲ್ಲರಿಗೂ ಗೊತ್ತಿರೋನೆ. ಆ ಹೈದರಾಲಿಗೆ ಎಲ್ಲ ಹಿಂದೂಗಳ ದೇವಸ್ಥಾನದ ಆಕ್ರಮಣದ ಹುಚ್ಚಿಡ್ದಿರುತ್ತೆ. ಅದೇ ರೀತಿ ಗುರುವಾಯೂರಪ್ಪನ ದೇವಸ್ಥಾನದ ಮೇಲೂ ಆಕ್ರಮಣ ಮಾಡ್ತಾನೆ. ಅವನಿಗೆ ಶಿಲೆಯನ್ನು ಮತ್ತು ಈ ದೇವಸ್ಥಾನವನ್ನು ಮೊಟಕುಗೊಳಿಸೋದು ಅವನ ಉದ್ದೇಶ ಆಗಿರಲ್ಲ. ಅವನು ತುಂಬ ಹಣದ ಪ್ರೀತನಾಗಿರ್ತಾನೆ. ಅವನಿಗೆ ಹಣದ ಹುಚ್ಚಿರೋದ್ರಿಂದ ಇದನ್ನು ಅಡಮಾನವಾಗಿ ಸೇಲ್ನ ಮಾಡೋದಕ್ಕೆ ಇದನ್ನು ಹಿಡ್ತಾನೆ. ಆಗ ಮಲಯಾಳಂನ ಎಷ್ಟೋ ಜನ ಇದನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಅವನು ಇಟ್ಟಿರೋ ಬೇಡಿಕೆ ಏನಪ್ಪ ಅಂದರೆ 10,000 ಪನಮ್ಗಳನ್ನು ಕೊಡಬೇಕು ಅಂತ. ಆದರೆ ಒಂದು ಪನಮ್ಗೆ 800 ರೂಪಾಯಿ ಆಗುತ್ತೆ. 10,000 ಅಂದರೆ ಅಂದಾಜು ಒಂದು 8 ಕೋಟಿಯಷ್ಟು ಇವನು ಇಟ್ಟಿರ್ತಾನೆ, ಬೇಡಿಕೆ ಇಟ್ಟಿರ್ತಾನೆ. ಇದನ್ನು ಮಲಬಾರ್ನ ಗವರ್ನರಾದ ಶ್ರೀನಿವಾಸ ರಾವ್ ಎಂಬುವರು ಉನ್ನಿಕೃಷ್ಣನನ್ನು ಉಳಿಸಿಕೊಳ್ಳೋದಕ್ಕೆ ಈ ಪನಾಮಗಳನ್ನು ಕೊಟ್ಟು ಬೆಳೆಸ್ಕೊತಾರೆ. ಇದು ಹೈದರಾಲಿಯ ವಿಶೇಷತೆ, ಹೈದರಾಲಿಯ ಆಡಳಿತದಲ್ಲಿ ನಡೆದಂತಹ ರೋಚಕ ಕತೆ. ನಂತರ ಇವನ ಮಗ ಟಿಪ್ಪು ಬರ್ತಾನೆ. ಟಿಪ್ಪುನು ಕೂಡ ಟ್ರಿವಾಂಕೋರ್ಗೆ ಅವನು ಆಡಳಿತವನ್ನು ಈ ರೀತಿಯಾಗಿ ಹಾಳು ಮಾಡಬೇಕು ಅಂತ ಆಕ್ರಮಣ ಮಾಡಬೇಕಾದ್ರೆ ಅವನು ತಂದೆಯಂತೆ ಹಣದ ಆಸೆಯವನ ಆಗಿರೋಲ್ಲ. ಇದನ್ನು ಸೈನ್ಯವನ್ನೇ ಸರ್ವನಾಶ ಮಾಡಲಿಕ್ಕೆ ಹೋಗ್ತಾನೆ. ಎಲ್ಲೆಲ್ಲೂ ಬೆಂಕಿಯನ್ನು ಹಚ್ತಾನೆ. ಆ ಬೆಂಕಿಯನ್ನು ಹಚ್ಚಿದಾಗ ಕೂಡಲೇ ಸಾಕ್ಷಾತ್ ಈ ಬಾಲಕೃಷ್ಣನ ಮಹಿಮೆ ಶುರುವಾಗೋಗುತ್ತೆ. ಅಂದರೆ ಧಾರಾಕಾರ ಮಳೆಯನ್ನು ಸುರಿಸಿ ಅಲ್ಲಿದ್ದ ಟಿಪ್ಪುವಿನ ಸೈನ್ಯವನ್ನು ಸರ್ವನಾಶವನ್ನು ಮಾಡಿ ದೇವಸ್ಥಾನದ ಆಡಳಿತ ಹಾಗೂ ದೇವಸ್ಥಾನದಲ್ಲಿರುವಂತಹ ಎಲ್ಲ ಒಂದು ಸೌಲಭ್ಯಗಳನ್ನು ಹಾಳು ಆಗದೇ ಇರೋ ಹಂಗೆ ಧಾರಾಕಾರ ಮಳೆಯಿಂದ ಸಂರಕ್ಷಿಸಿಕೊಳ್ಳುತ್ತಾನೆ. ಇದು ಇಲ್ಲಿಯ ವಿಶೇಷತ ಪವಾಡಗಳು. ಆವಾಗಿನಿಂದ ಉನ್ನಿಕೃಷ್ಣನಂತ ಇಲ್ಲಿ ದೈವ ಮಹಿಮೆಯನ್ನು ಆಚರಿಸತಕ್ಕಂತಹ ವಿಶೇಷತೆಯಾಗಿ ಕಾಣಿಸುತ್ತೆ. ಇದು ಇಲ್ಲಿ ದೇವಸ್ಥಾನ ಪಕ್ಕದಲ್ಲಿಯೇ ಇರುವಂತಹ ರುದ್ರ ಕಲ್ಯಾಣಿ. ಇಲ್ಲೇ ಸಾಕ್ಷಾತ್ ಶಿವನು ತನ್ನ ಕುಟುಂಬದೊಂದಿಗೆ ತಪಸ್ಸನ್ನು ಮಾಡಿದಂತಹ ಜಾಗ. ದೇವಸ್ಥಾನಕ್ಕೆ ಹೋದ ಮೊದಲು ಇಲ್ಲಿಗೆ ಹೋಗಿ ಕೆಲವರು ಸ್ನಾನವನ್ನು ಮಾಡ್ತಾರೆ. ಸ್ನಾನವನ್ನು ಮಾಡಲಿಕ್ಕೆ ಆಗದೇ ಇರೋರು ನಮಸ್ಕಾರ ಮಾಡಿ ಅದರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ
ಹೋಗಿ ದೇವಸ್ಥಾನದಲ್ಲಿ ಉಣ್ಣಿ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಇಲ್ಲಿಗೆ ಇನ್ನೂ ಒಂದು ಹಿನ್ನೆಲೆ ಇರೋದಾದರೆ, ಜನಮೇಜಯ ರಾಜನು ಅಂದರೆ ಪರೀಕ್ಷಿತ್ ಮಹಾರಾಜನ ಮಗ, ಅಭಿಮನ್ಯುವಿನ ಮೊಮ್ಮಗ. ಅವನಿಗೆ ತನ್ನ ತಂದೆಯ ಸಾವು ತುಂಬಾ ಅವನಿಗೆ ಚಿಂತೆಗೀಡಾಗಿರುತ್ತೆ. ಯಾಕಂದರೆ ತನ್ನ ತಂದೆಯನ್ನು ಹೀನಾಯವಾಗಿ ತಕ್ಷಕ ಎಂಬ ಸರ್ಪ ಸಾಯಿಸ್ಬಿಡ್ತಲ್ಲ ಅನ್ನೋ ಆ ನೋವಿನಿಂದ ಸಹಸ್ರ ಸರ್ಪಯಾಗವನ್ನು ಮಾಡ್ತಾನೆ. ಸಹಸ್ರ ಸರ್ಪಯಾಗವನ್ನು ಮಾಡಿದಾಗ ಎಲ್ಲ ಸರ್ಪಗಳು ಕೂಡ ಆ ಯಾಗದಲ್ಲಿ ಬಲಿಯಾಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಅವನು ಕುಷ್ಠರೋಗಕ್ಕೆ, ಚರ್ಮದ ಕಾಯಿಲೆಗೆ ಕಾರಣನಾಗ್ತಾನೆ. ಹೀಗೆ ಕುಷ್ಠರೋಗದಿಂದ ಬಳಲ್ತಿರೋವನಿಗೆ ದತ್ತಾತ್ರೇಯರ ಅವತಾರವಾಗಿರುತ್ತೆ. ದತ್ತಾತ್ರೇಯ ಅವತಾರದ ಅವಧಿಯಲ್ಲಿ ಅವನು ಜನಮೇಜಯನಿಗೆ ಅವರು ಆದೇಶ ನೀಡ್ತಾರೆ, ನೀನು ಹೋಗಿ ಗುರುವಾಯೂರಪ್ಪನ ದರ್ಶನವನ್ನು ಮಾಡಿ ಅಲ್ಲಿ ರುದ್ರತೀರ್ಥದಲ್ಲಿ ನೀನು ಸ್ನಾನವನ್ನು ಮಾಡಬೇಕು ಅಂತ. ಅದೇ ರೀತಿ ಅವನು ಬಂದು ಜನಮೇಜಯ ರಾಜನು ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ದರ್ಶನವನ್ನು ಮಾಡ್ತಾರೆ. ಇದರಿಂದ ಅವನಿಗೆ ಕುಷ್ಠರೋಗ ಪಾರಾಯಿತು, ಚರ್ಮದ ಕಾಯಿಲೆಯಿಂದ ನಿವಾರಣೆ ಆಯಿತು ಎಂಬ ಒಂದು ಪ್ರತೀಕವಿದೆ. ಆದ್ದರಿಂದ ಈ ರುದ್ರರಮಣೀಯ ಕಲ್ಯಾಣಿಯಲ್ಲಿ ಯಾರು ಸ್ನಾನವನ್ನು ಮಾಡ್ತಾರೋ ಸಕಲ ರೋಗಗಳಿಂದ ಮುಕ್ತಿಯನ್ನು ಪಡಿತಾರೆ, ಹಾಗೂ ಗುರುವಿನ ಬಲ ಹೆಚ್ಚಾಗತ್ತೆ, ಹಾಗೂ ಉಸಿರಾಟದ ತೊಂದರೆ ವಾಯುವಿನ ಇಲ್ಲಿ ಅವತಾರದಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ಕಾರಣ ಇಲ್ಲಿ ಉಸಿರಾಟದ ಸಮಸ್ಯೆಯು ಕೂಡ ನಿವಾರಣೆ ಆಗುತ್ತೆ ಎಂಬ ಒಂದು ಪ್ರತೀಕವಿದೆ. ಇದಿಷ್ಟು ವೈಜ್ಞಾನಿಕ ಹಾಗೂ ಇತಿಹಾಸ ಹಾಗೂ ಧಾರ್ಮಿಕ ಹಿನ್ನೆಲೆ ಇರುವಂತಹ ಗುರುವಾಯೂರಪ್ಪನ ದೇವಸ್ಥಾನದ ಮಾಹಿತಿ. ಈ ರೀತಿಯಾಗಿ ಗುರುವಾಯೂರಪ್ಪನ ದರ್ಶನವನ್ನು ನಾವು ಮಾಡಿದ್ವಿ. ಮುಂದೆ ನಾವು ಈ ರುದ್ರದೇವರು ಇಲ್ಲಿ ತಪಸ್ಸನ್ನು ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲಿ ಹೋದರು ಅಂತ ಹೇಳಿದ್ರೆ, ಅಲ್ಲಿಯೇ ಒಂದು 800 ಮೀಟರ್ ದೂರ ಉಳ್ಳ ಮಮ್ಮಿಯೂರು ಮಹಾದೇವ ಟೆಂಪಲ್ ಅಂತ ಇರುತ್ತೆ. ಇಲ್ಲಿ ಕುಟುಂಬ ಸಮೇತರಾಗಿ ಶಿವ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯನ ಹಾಗೂ ಚಾಮುಂಡೇಶ್ವರಿಯ ಅವತಾರವಾಗಿ ಇಲ್ಲಿ ಬಂದು ನೆಲೆಸ್ತಾರೆ. ಇದು ನಾವು ಹೋದಾಗ ತುಂಬ ಮಳೆ ಬರ್ತಾಯಿತ್ತು, ಹಾಗೆ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇತ್ತು ಒಳಗಡೆ. ಅದರಿಂದ ನಮಗೆ ಗರ್ಭಗುಡಿಯ ಒಳಭಾಗದಲ್ಲಿ ದರ್ಶನವನ್ನು ಮಾಡಿದ್ವಿ. ಆದರೆ ಇಲ್ಲಿನ ವಿಶೇಷತೆ ಏನಂದರೆ ಊಟವನ್ನು ಹಾಕ್ತಾರೆ. ಎಲ್ಲಿ ನೋಡಿದರೂ ಊಟವನ್ನು ಸಂತೃಪ್ತಿಯಾಗಿ ಹೊಟ್ಟೆ ತುಂಬುವ ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಹಾಕ್ತಾರೆ. ಇಲ್ಲಿನ ಊಟ ತುಂಬಾ ರುಚಿಯಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ತೆಂಗಿನಕಾಯಿ ಎಣ್ಣೆಯಲ್ಲಿ ಮಾಡುವಂಥದ್ದು. ತೆಂಗಿನಕಾಯಿಯ ಎಣ್ಣೆಯನ್ನು ಯೂಸ್ ಮಾಡಿ, ತೆಂಗು ಅತಿ ಹೆಚ್ಚು ಬೆಳೆಯೋದ್ರಿಂದ ಇಲ್ಲಿ ತೆಂಗಿನಕಾಯಿ ಎಣ್ಣೆಯನ್ನು ಯೂಸ್ ಮಾಡ್ತಾರೆ. ಇದು ಮಮ್ಮಿಯೂರು ಮಹಾದೇವ ದೇವಸ್ಥಾನದ ಒಳಭಾಗದ ಒಂದು ಪ್ರಾಕಾರದ ಪಿಕ್ಚರ್ ಆಗಿರುತ್ತೆ. ಇದಾದ ಮೇಲೆ ನಾವು ಅಲ್ಲಿಯೇ ಊಟವನ್ನು ಮಾಡಲಿಕ್ಕೆ ಕರೆದ್ರು. ಅವರು ಕರೆದು ಊಟ ಬೇರೆ ಹಾಕ್ತಾರೆ. ಈ ರೀತಿಯಾಗಿ ಮಜ್ಜಿಗೆ ಹುಳಿ, ಅನ್ನ ಮತ್ತು 2 ಥರ ಪಲ್ಯ, ಅದು ಪೂರಿ ಅಲ್ಲ, ಹಪ್ಪಳದ ಮಾರ್ಗವನ್ನು ಪೂರಿ ರೀತಿಯಲ್ಲಿ ಇರುತ್ತೆ. ಅದೇ ರೀತಿ ಹೊಟ್ಟೆ ತುಂಬುವಷ್ಟು ನಿಮಗೆ ಊಟವನ್ನು ಹಾಕ್ತಾರೆ. ಶುಕ್ರವಾರ, ಗುರುವಾರ, ಮಂಗಳವಾರ, ಸೋಮವಾರ ಕಡ್ಡಾಯವಾಗಿ ಊಟವನ್ನು ಹಾಕ್ತಾರೆ ಎಂಬ ಮಾಹಿತಿ ಅಲ್ಲಿಗೆ ಹೋದಾಗಲೇ ಸಿಕ್ಕಿದ್ದು ನಮಗೆ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ, ನಾನು ಕೇರಳಗೆ ಫಸ್ಟ್ ಟೈಮ್ ಬಂದಿರ್ಬೋದು, ಬಟ್ ತುಂಬ ಚೆನ್ನಾಗಿ ಊಟದ ಒಂದು ಮಹತ್ವವನ್ನು ತಿಳ್ಕೊಂಡೆ. ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನೀರಿನ ಕಲರ್ ನೋಡಿ ಯಾವ ರೀತಿ ಇದೆ ಅಂದರೆ, ಒಳ್ಳೆ ಬೀಟ್ರೂಟ್ ಸ್ಕ್ವಾಶೋ ಏನೋ ಮಿಕ್ಸ್ ಮಾಡ್ದಂಗಿದೆ. ಆದರೆ ಇಲ್ಲಿ ಏನಪ್ಪ ಅಂದರೆ, ಇದು ಒಲೆಯಲ್ಲಿ ಕುದಿಸಿ ಮಾಡಿರುವಂತಹ ನೀರು. ಏನನ್ನು ಹಾಕಿ ಕುದಿಸ್ತಾರೆ ಅಂತ ಹೇಳಿದ್ರೆ, ಎಷ್ಟೋ ರೀತಿಯಾದ ಹರ್ಬ್ಸ್ನ ಹಾಕ್ತಾರೆ, ಗಿಡಮೂಲಿಕೆಗಳನ್ನ ಹಾಕ್ತಾರೆ. ತುಳಸಿ, ಲಾವಂಚ, ಹಾಗೆ ಎಲ್ಲ ಥರದ ಶ್ರೀಗಂಧ, ಅದೇ ರೀತಿ ಅಶ್ವಗಂಧ, ಇಂತಹ ಎಷ್ಟೋ ಗಿಡಮೂಲಿಕೆಗಳನ್ನ ಹಾಕ್ತಾರೆ. ಯಾಕೆ ಹಾಕಿ ಇಲ್ಲಿ ನೀರನ್ನ ಹಂಗೆ ಕುದಿಸ್ತಾರೆ ಅಂದರೆ, ಯಾವಾಗ ನೋಡಿದ್ರೂ ಹ್ಯೂಮಿಡ್ ಕಂಡೀಷನ್ ಇರುತ್ತೆ, ಸುತ್ತಲೂ ಬೀಚ್ ಇದೆ, ಸಮುದ್ರವಿದೆ. ಅದೇ ರೀತಿ ಒಂದೊಂದು ಮಳೆಗಾಲದಲ್ಲಿ ತುಂಬ ಬೇಗ ಆ ಹ್ಯೂಮಿಡ್ ಎಲ್ಲರಲ್ಲೂ ಆ ಹೀಟಿನ ಅಂಶವನ್ನು ಹೊರಗಾಕತ್ತೆ. ಈ ಮಳೆ ಬಂದಂತಹ ಸಮಯದಲ್ಲಿ ಕಡ್ಡಾಯವಾಗಿ ಎಲ್ಲರಿಗೂ ಅಲ್ಲಿ ಕಾಯಿಲೆಗಳು ಬಂದೇ ಬರುತ್ತೆ. ನೀವು ಕೇಳಿರ್ಬೋದು, ಕರೋನಾ ಆಗಿರ್ಬೋದು, ಮತ್ತು ಯಾವುದೇ ಒಂದು ರೋಗ ರುಜಿನಗಳಿದ್ರೂ ಫಸ್ಟು ಬರ್ತಾ ಇದೆ ಅಂತ ಹೇಳೋದು ಕೇರಳನಲ್ಲಿ ಒಬ್ಬರಿಗೆ ಆಲ್ರೆಡಿ ಸೋಂಕಿತರಿದ್ದಾರೆ, ಕೇರಳನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ ಅಂತ ನಾವು ನ್ಯೂಸಲ್ಲಿ ನೋಡ್ತೀವಿ. ಇದು ಎಷ್ಟು ಚಿಕ್ಕ ರಾಜ್ಯವೋ ಅಷ್ಟೇ ಬೇಗ ಇಲ್ಲಿ
ಕಾಯಿಲೆಗಳು ಹರಡುತ್ತೆ. ಅಷ್ಟೇ ಗ್ರೀನ್ರಿನೂ ಇದೆ. ಆದರೆ ಅದನ್ನು ತಡೆಗಟ್ಟಲು ಎಲ್ಲ ದೇವಸ್ಥಾನಗಳಲ್ಲಿ, ಹೋಟೆಲ್ಗಳಲ್ಲಿ ಈ ರೀತಿಯಾದ ನೀರನ್ನು ಕೊಡ್ತಾರೆ. ಇದು ಒಂದು ರೀತಿ ತುಂಬಾ ಚೆನ್ನಾಗಿತ್ತು. ಸೌದೆ ಒಲೆಯ ಒಂದು ಘಮ ತಾಟತ್ತೆ. ನಂತರ ನಾವು ಹೋಗಿದ್ದು ಇದೇ ಒಂದು ದೇವಸ್ಥಾನ. ಇದು ಚಿಕ್ಕ ತಿರುಪತಿ ಅಂತ ಕರಿತೀವಿ. ಇದು ಪಾರ್ಥಸಾರಥಿ ಅಂತ ದೇವಸ್ಥಾನ. ಈ ಚಿಕ್ಕ ತಿರುಪತಿ ಮತ್ತು ಪಾರ್ಥಸಾರಥಿ ಎಲ್ಲವೂ ಪಕ್ಕದಲ್ಲೇ ಇದೆ. ತಿರುಪತಿ ದೇವರು ಸಾಕ್ಷಾತ್ ಮಹಾಲಕ್ಷ್ಮಿಯೊಂದಿಗೆ ಇಲ್ಲಿ ನೆಲೆಸಿದ್ದಾರೆ. ಇದು ಪಾರ್ಥಸಾರಥಿಯಲ್ಲಿ ಅರ್ಜುನನಿಗೆ ಗೀತಸಾರವನ್ನು ಭಗವಂತ ಶ್ರೀಕೃಷ್ಣನು ಮಾಡಿದಂತಹ ಗೀತಸಾರದ ಸಾರಾಂಶದೊಂದಿಗೆ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಇದರಾದ ಮೇಲೆ ನಾವು ಬಂದಿದ್ದು ಆನೆಗಳ ಬೀಡು. ಇದು ಎಲಿಫ್ಯಾಂಟ್ ಪರಾಮ್ ಅಂತ ಕರೀತಾರೆ. ಇಲ್ಲಿ ಎಲಿಫ್ಯಾಂಟ್ಗಳನ್ನು ಅಂದರೆ ಆನೆಗಳನ್ನು ಕೊಡುಗೆಯಾಗಿ ಕೊಡ್ತಾರೆ. ಗುರುವಿನ ಒಂದು ವಾಹನ ಯಾವುದು ಅಂದರೆ ಆನೆಗೆ ಈ ಆನೆಗಳನ್ನು ಗುರುವಾಯೂರಪ್ಪನಲ್ಲಿ ಪೂರಂ ಮಾಡ್ತಾರೆ. ಪೂರಂ ಅಂದರೆ ಜಾತ್ರೆ. ನಮ್ಮಲ್ಲಿ ಜಾತ್ರೆ ಹೆಂಗೆ ಮಾಡ್ತೀವೋ ಇಲ್ಲಿ ಪೂರಂ ಅಂತ ಮಾಡ್ತಾರೆ. ಅದೇ ರೀತಿ ಎಷ್ಟೋ ಜನ ಭಕ್ತಾದಿಗಳು ಆನೆಯನ್ನು ದಾನವನ್ನು ಮಾಡ್ತಾರೆ. ಹಾಗೆ ಕಾಡಿನಲ್ಲಿರುವಂಥ ಆನೆಗಳನ್ನು ಕೂಡ ಇಲ್ಲಿ ಸಂರಕ್ಷಿಸ್ತಾರೆ. ಚೆನ್ನಾಗಿ ಟ್ರೈನ್ ಅಪ್ ಮಾಡಿರ್ತಾರೆ. ನಮ್ಮಲ್ಲಿ ಹೇಗೆ ಮಡಿಕೇರಿ ಹತ್ತಿರ ದುಬಾರೆ ಫಾರೆಸ್ಟ್ ಇದೆಯೋ, ದುಬಾರೆನಲ್ಲಿ ಹೇಗೆ ನಾವು ಆನೆಗಳನ್ನು ಬೀಡನ್ನು ನೋಡ್ತೀವೋ ಅದೇ ರೀತಿ ಇಲ್ಲೂ ಕೂಡ ಕೇರಳದಲ್ಲಿ ನಾವು ಆನೆಗಳ ಬೀಡನ್ನು ನೋಡ್ಬೋದು. ಇದು ಪ್ರತಿಯೊಂದು ಆನೆಯು ಎಲ್ಲ ಪೂರಂಗೆ ಅಂದರೆ ಜಾತ್ರೆಗಳಿಗೆ ಹೋಗ್ತಾರೆ. ಬರೀ ಗುರುವಾಯೂರಪ್ಪನ್ನೇ ಅಂತ ಅಲ್ಲ, ಎಲ್ಲ ತರಹದ ದೇವರುಗಳನ್ನು ತ್ರಿಸೂರಲ್ಲೂ ಕೂಡ ಪೂರಂ ನಡೆಯುತ್ತೆ. ಆ ತ್ರಿಸೂರ್ ಪೂರಂಗೂ ಹೋಗಿ ಅಲ್ಲಿ ನಮ್ಮಲ್ಲಿ ಹೇಗೆ ಅರ್ಜುನ ಅಭಿಮನ್ಯು ಅಂಬಾರಿಯನ್ನು ಹೊತ್ತುತ್ತವೋ ಅದೇ ರೀತಿ ಈ ಆನೆಯು ಕೂಡ ಈ ರೀತಿಯಾಗಿ ಪೂರಂಗೆ ಹೋಗ್ತವೆ. ಜಾತ್ರೆಗಳಿಗೆ ಮಧುಮಣಗಿತ್ತಿಯಂತೆ ಸಿಂಗಾರಗೊಂಡು ಈ ರೀತಿಯಾಗಿ ಕಾಣಿಸ್ಕೊಳ್ತೆ. ಇಲ್ಲಿ ಆನೆಗಳ ದರ್ಬಾರ್ ಅಂತಲೇ ಹೇಳ್ಬೋದು. ಅದರಿಂದ ಎಷ್ಟೋ ಜನ VIP ಗಳು ಯಾರಾದರೂ ಬಂದರೆ ಆನೆಗಳನ್ನು ದಾನ ಮಾಡ್ತಾರೆ. ಆನೆಗಳಿಂದ ದಾನವನ್ನು ಮಾಡೋದ್ರಿಂದ ಏನು ಪ್ರತಿಫಲ ಅಂದರೆ ಮನುಷ್ಯನಿಗೆ ಅವರ ಮನೆಗೆ ಕಾರನ್ನು ಬರುತ್ತೆ. ಯಾಕೆಂದರೆ ಸಂಚಾರ ಮಾಡಲಿಕ್ಕೆ ಆನೆ ಏನಕ್ಕೆ ಉಪಯೋಗ ಆಗುತ್ತೆ? ದೇವರನ್ನು ಹೊತ್ತು ಒಯ್ಯೋಕ್ಕೆ. ನಿಮ್ಮನ್ನು ಹೊತ್ತೊಯ್ಯೋದು ಯಾವುದು ಅಂತ ಹೇಳಿದ್ರೆ ಕಾರುಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, ಜೆಟ್ ಲೈನ್ಗಳಾಗಿರ್ಬೋದು, ಇಂತಹ ಒಂದು ಯೋಗ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ಬಂದಿದ್ದು ನಾವು ಗುರುವಾಯೂರಲ್ಲಿ ಅತಿ ಸಮೀಪವಾಗಿರುವಂತಹ ಬೀಚು ಚಾವಡಿ ಬೀಚ್ ಅಂತ. ಇದಂತೂ ತುಂಬಾ ಒಂಥರ ಮೈ ಮೇಲೆ ಬಂದಂಗಿರುತ್ತೆ ನೀರು. ಯಾಕಂದರೆ ನಮ್ಮ ಮಲ್ಪೆ ಬೀಚ್ ಥರ ಅಲ್ಲವೇ ಅಲ್ಲ. ಮಲ್ಪೆ ಬೀಚಲ್ಲಿ ಎಷ್ಟು ಸ್ಟ್ರೆಚ್ಚು ಅಗಲ ಇದೆಯೋ ಎಷ್ಟು ಚೆನ್ನಾಗಿ ನಾವು ಆಟ ಆಡ್ಬೋದು. ಆಮೇಲೆ ಸೀ ಲೆವೆಲ್ನು ನಮಗೆ ಕಾಣುತ್ತೆ. ಇದು ಸೀ ಲೆವೆಲ್ಲೇ ಕಾಣಿಸ್ತಾ ಇಲ್ಲ, ಎಲ್ಲಿಂದ ನೀರು ಹುಕ್ತಾ ಇದೆಯೇನೋ, ಏನೋ ನಮ್ಮನ್ನು ಆಕ್ರಮಣ ಮಾಡ್ತಾ ಇದೆಯೇನೋ ಅನ್ನೋ ಲೆವೆಲಿಗೆ ಇದು ಬಂದಿರುತ್ತೆ. ನಾವು ಹೋದಂಥ ಟೈಮ್ನಲ್ಲಿ ಬೇರೆ ಮಳೆ ಇರೋದ್ರಿಂದ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಆಮೇಲೆ ಅಲ್ಲಿ ಅಲರ್ಟ್ ಬೇರೆ ಹಾಕಿದ್ರು, ಜಾಸ್ತಿ ಯಾರು ಇಳಿಯೋ ಹಾಗಿಲ್ಲ ಅಂತ. ಅದರಿಂದ ನಾವು ಬೀಚನ್ನು ನೋಡಿಕೊಂಡು ಬೀಚನ್ನು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಅಲ್ಲಿ ಅಂದರೆ ಬೀಚನ್ನು ನೋಡೋದೇ ಒಂಥರ ಮನಸ್ಸು ಕ್ಲಾರಿಟಿ, ಒಂದು ನೆಮ್ಮದಿ ಸಿಗುತ್ತೆ. ಒಂದು ಕ್ಲಿಯಾರಿಟಿ ಏನಂತ ಹೇಳಿದ್ರೆ ಮನಸ್ಸಿಗೆ ಏನೂ ಬೇಡ ಅನ್ನೋದು ಒಂದು ಅಲ್ಲಿ ಗೋಚರವಾಗತ್ತೆ. ಅದಕ್ಕೆ ಮನಸ್ಸಿಗೂ ಮತ್ತು ಈ ನೀರಿಗೂ ಇರುವಂತಹ ಸಂಬಂಧ. ಅದೇ ರೀತಿ ಚಂದ್ರನ ಒಂದು ಏನು ಚಂದ್ರಲೋಕದಲ್ಲಿ ಸುತ್ತ ನೀರಿದೆಯೋ ಅದೇ ರೀತಿಯೇ ಮನಸ್ಸಿಗೆ ಅಭಿಮಾನಿ ಚಂದ್ರನೇ ಆಗಿರ್ತಾನೆ. ನಂತರ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಪುನಃ ತ್ರಿಸೂರ್ಗೆ ಬಂದ್ವಿ. ತ್ರಿಸೂರಲ್ಲೂ ಕೂಡ ತುಂಬಾ ನೋಡುವಂಥ ಪ್ಲೇಸಸ್ ಇದೆ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರಲ್ಲಿ ಏನೇನು ವೈವಿಧ್ಯಮಯ ದೇವಸ್ಥಾನಗಳಿವೆ, ಅದರ ಇತಿಹಾಸವೇನು ಎಂಬುದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಈ ಒಂದು ಯಾರಾದರೂ ಹೋಗಬೇಕು ಕೇರಳದಲ್ಲಿ ಅಂತ ಹೇಳಿದ್ರೆ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಮಾನ್ಸೂನ್ ನಿಲ್ಲೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಹೋಗಬೇಡಿ, ತುಂಬಾ ಮಳೆ ಇರುತ್ತೆ. ಆದ್ದರಿಂದ ಇದು ಇಲ್ಲಿಗೆ ತ್ರಿಸೂರ್ನ ಜರ್ನಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.